ಅದು ಇನ್ನು 8 ವರ್ಷದ ಮಗು. ಆಟ ಆಡೋ ವಯಸ್ಸಿನಲ್ಲಿ ವಿಚಿತ್ರ ಅಭ್ಯಾಸವೊಂದನ್ನು ಮೈಗೂಡಿಸಿಕೊಂಡಂತಹ ಪರಿಣಾಮ ಅನಾರೋಗ್ಯ ಮಗುವಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಮಗುವಿನ ಆರೋಗ್ಯ ಪರೀಕ್ಷೆ ಮಾಡಿದಂತಹ ಡಾಕ್ಟರೇ ಒಂದು ಕ್ಷಣ ಗಾಬರಿ ಆಗಿಬಿಟ್ಟಿದ್ದಾರೆ. ಯಾಕಾಗಿ, ಅಂತಹ ಸಮಸ್ಯೆ ಏನಿತ್ತು, ಬನ್ನಿ ನೋಡ್ಕೊಂಡು ಬರೋಣ. 8 ವರ್ಷದ ಬಾಲಕಿ ಹೊಟ್ಟೆಯಲ್ಲಿ 2.5 ಕೆಜಿ ಕೂದಲು, ತಲೆಗೂದಲು ತಿನ್ನುವ ಅಭ್ಯಾಸ, ಹೊಟ್ಟೆಯೊಳಗೆ ಕೂದಲ ಗುಡ್ಡೆ. ವೈದ್ಯರೇ ಶಾಕ್, ಆಪರೇಷನ್ ಸಕ್ಸಸ್. ಬೆಂಗಳೂರು ಮೂಲದ 8 ವರ್ಷದ ಬಾಲಕಿಗೆ ಅರಿವಿದ್ದೋ ಅರಿವಿಗೆ ಬಾರದೆಯೋ ತಲೆ ಕೂದಲು ತಿನ್ನುವ ಅಭ್ಯಾಸ ಶುರುವಾಗಿದೆ. ಅದ್ಯಾವ ಮಟ್ಟಿಗೆ ಕೂದಲು ತಿಂತಿದ್ಲು ಅಂದ್ರೆ ಊಟ ತಿಂಡಿ ತಿನ್ನೋದನ್ನೇ ಸಂಪೂರ್ಣ ಕಡಿಮೆ ಮಾಡಿದ್ಲು. ಮಗಳ ಈ ವಿಚಿತ್ರ ಅಭ್ಯಾಸದ ಅರಿವಿರದ ಪೋಷಕರು ಆಕೆಯನ್ನು ನಾಯಂಡಹಳ್ಳಿಯ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಅಲ್ಲಿ ಸ್ಕ್ಯಾನ್ ಮಾಡಿದಾಗ ವೈದ್ಯರೇ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಈ ಬಾಲಕಿಯ ಹೊಟ್ಟೆಯೊಳಗೆ ಕೂದಲು ಗುಡ್ಡೆಯಂತೆ ರೂಪುಗೊಂಡಿತ್ತು. ತಕ್ಷಣ ಎಂಡೋಸ್ಕೋಪಿ ಮೂಲಕ ತಲೆ ಕೂದಲನ್ನ ಸ್ವಲ್ಪ ತೆಗೆದು ಹಾಕಿದ್ರು. ಪೂರ್ತಿ ಪ್ರಮಾಣದಲ್ಲಿ ತೆಗೆಯೋಕೆ ಸರ್ಜರಿ ಮಾಡಬೇಕಾಗಿದೆ. ಬರೋಬ್ಬರಿ 2.5 ಕೆಜಿಯಷ್ಟು ಕೂದಲು ಗಡ್ಡೆಯ ರೀತಿಯಲ್ಲಿ ಹೊರ ತೆಗೆದಿದ್ದಾರೆ. ಸದ್ಯ ಬಾಲಕಿ ಚೇತರಿಸಿಕೊಂಡಿದ್ದಾಳೆ. ಮಗುಗೆ ಹೊಟ್ಟೆ ನೋವು, ವಾಮಿಟಿಂಗು, ವೆಯ್ಟ್ ಗೇನ್ ಆಗ್ತಾ ಇಲ್ಲ, ಸುಸ್ತು ಅಂತ ಕರ್ಕೊಬಂದರು. ಆವಾಗ ನಾವು ಎಕ್ಸಾಮಿನ್ ಮಾಡಿದಾಗ ಏನಾಯಿತು, ಹೊಟ್ಟೆಲಿ ಒಂದು ಗೆಡ್ಡೆ ಇರೋದು ಕಾಣ್ಬಂತು. ಅದು ಏನಾಗಿರುತ್ತೆ, ಒಂದು ಇದು ಬಿಹೇವಿಯರಲ್ ಇಶ್ಯೂ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ 2 ರೀಸನ್. ಒಂದು, ತಮ್ಮ ಹೇರ್ಸ್ನ ತಾವೇ ಪ್ಲಕ್ ಮಾಡಿ ತಿಂತಾರೆ. ಇನ್ನೊಂದು, ಕೆಳಗಡೆ ಬಿದ್ದಿರೋದು ತಿಂತಾರೆ. ಇದು ಅದಕ್ಕೆ ಹೇಳ್ತಿರಲ್ಲ, ಇದು ಅತಿ ವಿರಳ ಈ ಏಜಲ್ಲಿ. ಯಾಕೆ ಅಂತಂತಂದರೆ ಬಿಕಾಸ್ ಇಟ್ಸ್ ಎ ಬಿಹೇವಿಯರಲ್ ಇಶ್ಯೂ. ಇನ್ನು ಈ ಕೂದಲು ಸಿಕ್ಕಾಪಟ್ಟೆ ತಿನ್ನೋದು ಮಾನಸಿಕ ಸಮಸ್ಯೆಗೂ ಕಾರಣ ಆಗಬಹುದು. ಅಲ್ಲದೆ ದೈಹಿಕವಾಗಿ ಹೊಟ್ಟೆ ನೋವು, ವಾಕರಿಕೆ, ತೂಕ ನಷ್ಟ, ಅನಿಮಿಯಾದಂತಹ ಕಾಯಿಲೆಯೂ ಬರಬಹುದು. ಹೀಗಾಗಿ ಜೀವಕ್ಕೆ ಕಂಟಕ ತರಬಲ್ಲ ಈ ಸಮಸ್ಯೆಯ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ವೈದ್ಯರ ಸಲಹೆ. ಹೈಬ್ರಿಡ್ ಪ್ರೊಸೀಜರ್ ಅಂತ ಫಸ್ಟ್ ಟೈಮ್ ನಾವು ಮಾಡಿದ್ವಿ. ಆ ಹೈಬ್ರಿಡ್ ಪ್ರೊಸೀಜರ್ ಹೇಗೆ ಅಂದರೆ, ಮೇಲೆ ಎಂಡೋಸ್ಕೋಪಿ ಪಾಸ್ ಮಾಡಿರ್ತೀವಿ ಕ್ಯಾಮ್ರಾದಲ್ಲಿ, ಅಲ್ಲಿ ಎಷ್ಟಾಗ್ತದೋ ಅಷ್ಟು ಕೂದಲು ತೆಗೆದು ನೆಕ್ಸ್ಟು ಇಲ್ಲಿ ಒಂದು ಸ್ಮಾಲ್ ಹೊಟ್ಟೆಗೆ ಮಿನಿಮಲ್ ಇನ್ವೆಸ್ಟಿವ್ ಗ್ಯಾಸ್ಟ್ರೋಸ್ಟಮಿ ಅಂತ ಹೇಳ್ತೀವಿ. ಒಂದು ಸ್ಮಾಲ್ ಗ್ಯಾಸ್ಟ್ರೋಟಮಿ ಮಾಡಿ ಅದರಲ್ಲಿ ಎಷ್ಟಾಗ್ತದಷ್ಟು ಕೂದಲನ್ನ ಆಲ್ಮೋಸ್ಟ್ ನೀವು ಹೇಳಬೇಕು ಅಂದರೆ 2.5 ಕೆಜಿಯಷ್ಟು ಕೂದಲು ಎಲ್ಲ ಕ್ಲಿಯರ್ ಆಗಿದೆ. ಸೊ ಈ ಕಂಡೀಷನ್ ಯೂಶಲಿ ದೊಡ್ಡವರಲ್ಲಿ ನೋಡ್ತೀವಿ, ಅಡೋಲಸೆನ್ಸ್ ಗ್ರೂಪ್ ಅಂತ ಹೇಳಿ. ಇದು ಬಂದು ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ನೋಡಿರೋದು. ಅರೌಂಡ್ 7 ಇಯರ್ಸ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕು ಆ ಮಗು. ಆಮೇಲೆ ಪೋಸ್ಟ್ ಆಪ್ ಮಗುಗೆ ಪಸ್ ಆಗಿತ್ತು. ಸೊ ಅದಕ್ಕೆ ನಾವೀಗ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಸೊ ಅದು ಎಲ್ಲ ವಾಸಿಯಾಗಿದೆ. ಅಬ್ಬಬ್ಬ, ಪೋಷಕರು ಕೊಂಚ ಎಚ್ಚೆತ್ತುಕೊಳ್ಳದೆ ಹೋಗಿದ್ರು ಬಾಲಕಿ ಜೀವಕ್ಕೆ ಅಪಾಯವಾಗುತ್ತಿತ್ತು. ಅಂದ್ಹಾಗೆ ಈ ರೀತಿಯ ಪ್ರಕರಣ ಮಕ್ಕಳಲ್ಲಿ ಕಂಡು ಬಂದಿರೋದು ಇದೇ ಮೊದಲ ಕೇಸ್ ಅನ್ನೋದು ವೈದ್ಯರ ಮಾತು. ಎನಿಹೌ, ಬಾಲಕಿ ಬೇಗ ಚೇತರಿಸಿಕೊಳ್ಳಲಿ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.